ಅಸ್ತಮಾ ಅಂತ ಹೇಳಿದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ. ಅಸ್ತಮಕ್ಕೆ ಇರುವಂತಹ ಗುಣಲಕ್ಷಣಗಳ ಬಗ್ಗೆ, ಸಿಂಪ್ಟಮ್ಸ್ಗಳ ಬಗ್ಗೆ ಹೇಳೋದಾದ್ರೆ, ಇವಾಗ ನಾನು ಅಕರೆನ್ಸ್ ಆಫ್ ಅಸ್ತಮಾನ ನಿಮಗೆ ಇದರಲ್ಲೇ ತಿಳಿಸಿದೆ. ಸೊ ಎಗೇನ್ ರಿಪೀಟ್ ಮಾಡಲಿ. ಸೊ ಕೋಲ್ಡ್ ಅಂತ ಹೇಳ್ಬಿಟ್ಟು ನೀವು ಸ್ಟಾರ್ಟ್ ಮಾಡ್ಬೋದು. ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಯು ಆರ್ ಔಟ್ ಆಫ್ ಕೋಲ್ಡ್, ಯು ಆರ್ ಎಟ್ ಸೇಫ್ ಲೆವೆಲ್ಸ್. ಬಟ್ ನೆಗ್ಲೆಕ್ಟ್ ಮಾಡಿದ ತಕ್ಷಣ ಥ್ರೋಟ್ ಇರಿಟೇಷನ್, ಎಲ್ಲೋ ಸೋರ್ ಥ್ರೋಟ್ ಆಯಿತು, ದ್ಯಾಟ್ ಫ್ಯಾರಿಂಜೈಟಿಸ್ ಅಂತ ಹೇಳ್ತೀವಿ. ಸ್ವಲ್ಪ ಮುಂದಕ್ಕೆ ಹೋಯಿತು, ಲ್ಯಾರಿಂಜೈಟಿಸ್ ಆಯಿತು, ಅಲ್ಲಿಂದ ಕೆಳಗಡೆ ಏನಾಯಿತು, ಸ್ಲಿಪ್ ಆಯಿತು. ಇಟ್ ಸ್ಟಾರ್ಟ್ಸ್ ವಿತ್ ಯೋರ್ ಲಂಗ್ ಸ್ಟ್ರಕ್ಚರ್. ಟ್ರ್ಯಾಕಿಯಲ್ ಇರಿಟೇಷನ್ಸ್, ಸೊ ಬ್ರಾಂಕಿಯಲ್ ಏರ್ ಸ್ಯಾಕ್ವರೆಗೂ ಹೋಯಿತು, ಕಲೆಕ್ಷನ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇಲ್ಲಿ ಸಿಂಪ್ಟಮ್ಸ್ ಏನು ಕೊಡುತ್ತೆ ಇದು? ಸೊ ಕೋಲ್ಡ್ ಆದರೆ ಮೂಗು ಸೋರುತ್ತೆ, ಮೂಗು ಸುರಿಯುತ್ತೆ, ಕಟ್ಕೊಂಡು ಕಫ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ದೆರ್ ಇಸ್ ಅ ಕಾಫ್. ಇವಾಗ ಇಲ್ಲಿ ಕೆಮ್ಮು ಯಾವ ಥರ ಇದೆ, ಎಲ್ಲೋ ಒಂಥರ ನೀರು ಒತ್ತದಾಗೆ ಒಂದು ಥರ ಕಾಫ್ ಇದ್ದಾಗ ಯು ಶುಡ್ ಅಂಡರ್ಸ್ಟ್ಯಾಂಡ್ ಕಲೆಕ್ಷನ್ ಆಗ್ತಾ ಇದೆ. ಎಲ್ಲೋ ಕೆಮ್ಮೋದಕ್ಕೆ ಕಷ್ಟ ಆಗ್ತಾ ಇದೆ, ಸ್ಟ್ರೈನ್ ಆಗ್ತಾ ಇದೆ, ಈ ಮನುಷ್ಯ ಕಷ್ಟಪಡ್ತಾ ಇದ್ದಾನೆ. ಬಂದು ಹೇಳ್ತಾರೆ ಡಾಕ್ಟರ್ ನಂಗೆ ಕೆಮ್ಮಕ್ಕೆ ಆಗಲ್ಲ, ಕೆಮ್ಮು ಬರ್ತಾ ಇರುತ್ತೆ, ಕೆಮ್ಮಕ್ಕಾಗಲ್ಲ, ಸುಸ್ತಾಗ್ಬಿಡ್ತೀನಿ, ಬೆವ್ರು ಬಂದುಬಿಡುತ್ತೆ, ನಿಂತೋಗ್ಬಿಡ್ತೀನೇನೋ ಅಂತ ಭಯ ಆಗುತ್ತೆ ಅಂತ ಹೇಳಿದಾಗ ಎಸ್, ಅರ್ಥ ಮಾಡ್ಕೊಳ್ಳಿ, ಕಲೆಕ್ಷನ್ಸ್ ಆಗ್ತಾ ಇದೆ. ಇದರ ಜೊತೆಯಲ್ಲಿ ಅಸೋಸಿಯೇಟಿವ್ ಆಗಿ ಜ್ವರ ಬರ್ತಾ ಇದೆ. ಡಾಕ್ಟರ್ 10-20 ಸತಿ ಕೆಮ್ಮಿಡ್ತೀನಿ, ಮೈಯೆಲ್ಲ ಬಿಸಿ ಆಗುತ್ತೆ, ಜ್ವರ ಬರ್ತಾ ಇದೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಲಂಗ್ ಏನಿದೆ ಸ್ಟ್ರಕ್ಚರ್ ಹಸ್ ಗಾಟ್ ಇನ್ಫೆಕ್ಟೆಡ್ ಆಗಿದೆ. ಅಸೋಸಿಯೇಟಿವ್ ವಿತ್ ಪೇಯ್ನ್, ಕಾಫ್ ವಿತ್ ಲಿಟಲ್ ಆರ್ ವೆರಿ ಲೆಸ್ ಫ್ಲೆಮ್ ಬಂದು ಅಲ್ಲಿ ನಿಮಗೆ ಜ್ವರ ಬರ್ತಾ ಇದೆ ಅಂದರೆ ದಿ ಇನ್ಫ್ಲಮೇಷನ್ ಈಸ್ ಅರೌಂಡ್ ದಿ ಲಂಗ್, ಎಲ್ಲೋ ಜಾಸ್ತಿ ಇದಾಗ್ತಾಯಿದೆ, ಯಾವುದೋ ಒಂದು ಲೋಬಲ್ ಎಫೆಕ್ಟ್ ಆಗ್ತಾ ಇದೆ, ಅಥವಾ ನಿಮೋನಿಕ್ ಕಂಡೀಷನ್ಸ್ಗೆ ಲೀಡ್ ಆಗ್ತಾ ಇದೆ ಅಂತೇಳಿ ಅರ್ಥ ಬರುತ್ತೆ. ದೆರ್ ಇಸ್ ಅಸೋಸಿಯೇಟಿವ್ ಆಫ್ ಫೀವರ್. ಈಗ ತುಂಬ ನ್ಯಾರೋ ಆಗಿಬಿಟ್ಟಿದೆ ಏರ್ವೇ ಪ್ಯಾಸೇಜ್ ಅಂತ ಹೇಳಿದ್ರೆ ದೆರ್ ಇಸ್ ಅ ಕಾಫ್ ಸ್ಟ್ರಕ್ಚರ್ ವಿಚ್ ಲೀಡ್ಸ್ ಟು ವೀಸಿಂಗ್. ವೀಸಿಂಗ್ ಅಂದರೆ ಏನರ್ಥ ಅಂದರೆ ಒಂದು ಇಂಪಾದ ಒಳ್ಳೆ ಪಿಯಾನೋ ನುಡಿಸ್ತಾ ಇರೋ ಥರ ಎಲ್ಲಾದರೂ ಇಂಪಾಗಿಲ್ಲೋ ಕೇಳ್ತಾ ಇದೆ ಅಂದರೆ ದಿಸ್ ಇಸ್ ವೀಸ್. ಯಾರೋ ಪಕ್ಕದಲ್ಲಿ ಮಲ್ಕೊಂಡಿದ್ದಾರೆ, ಎಲ್ಲೋ ದೂರದಲ್ಲಿ ಮಲ್ಕೊಂಡಿದ್ದಾರೆ, ಎಲ್ಲೋ ಪಿಯಾನೋ ಸೌಂಡ್ ಬರ್ತಾ ಇದೆ ಅಂದರೆ ಇಟ್ ಇಸ್ ಕಾಲ್ಡ್ ಆಸ್ ವೀಸ್. ಅದೇ ಡಿಸ್ಟರ್ಬಿಂಗ್, ನೀವು ಮಲಗಿದ್ದೀರ, ನಿಮ್ಮನ್ನು ಎದ್ದೇಳಿಸ್ತಾ ಇದೆ, ಅವ್ರ ಕೆಮ್ಮು, ಅವರ ಒಂದು ಬ್ರೀದಿಂಗ್ ಪ್ಯಾಟರ್ನ್ ಅಂತ ಹೇಳಿದ್ರೆ ದಟ್ ಇಸ್ ರಾಂಗ್ ಕೈ. ದರ್ ಇಸ್ ಅ ಡಿಸ್ಟರ್ಬ್ಡ್ ಪ್ಯಾಟರ್ನ್ ಆಫ್ ವೀಸ್ ಇಸ್ ಕಾಲ್ಡ್ ಆಸ್ ರಾಂಗ್ ಕೈ. ತೀರಾ ಕಫ ಬಂದು ದೆರ್ ಇಸ್ ಅ ಬ್ಯಾಡ್ ಓಡರ್, ದಿ ಫ್ಲೆಮ್, ಒಂಥರ ಏನೋ ಒಂಥರ ಅದು ವಾಸನೆ ಬರ್ತಾ ಇದೆ, ದುರ್ವಾಸನೆ ತರ್ತಾ ಇದೆ ಅಂತ ಹೇಳಿದಾಗ ದ ಇನ್ಫೆಕ್ಷನ್ ಲೆವೆಲ್ ಇಸ್ ಮೋರ್ ಆ್ಯಂಡ್ ಕಲರ್ ಚೇಂಜಸ್. ಸೊ ಫ್ರಾತಿಯಿಂದ ಸ್ವಲ್ಪ ವೈಟ್ ಆಯಿತು, ವೈಟಿಂದ ಎಲ್ಲೋ ಆಯಿತು, ಎಲ್ಲೋಯಿಂದ ಗ್ರೀನ್ ಆಯಿತು. ಇದು ಕಫದ ಒಂದು ಪ್ಯಾಟರ್ನ್. ಗ್ರೀನ್ ಆಯಿತು, ಗ್ರೀನ್ ಆದ ನಂತರ ಅದ್ರ ಜೊತೆಲಿ ಕಪ್ಪು ಕಪ್ಪು ಕಣಗಳು ಸೇರಿತು ಅಥವಾ ರಕ್ತದ ಕಣಗಳ ಥರ ನಿಮಗೆ ಕಾಣಿಸ್ತಾ ಇದೆ ಅಂದರೆ ಸೊ ಇನ್ಫೆಕ್ಷನ್ ಇಸ್ ಲೀಡಿಂಗ್ ಬ್ಯಾಡ್, ಪ್ರೋಗ್ನೋಸಿಸ್ ಇಸ್ ಬ್ಯಾಡ್ ಅಂತ ಅರ್ಥ. ಸೊ ದೀಸ್ ಆರ್ ದಿ ಸಿಂಪ್ಟಮ್ಸ್ ವಿತ್ ಅಸ್ತಮಾ. ಆ್ಯಂಡ್ ಪ್ಲಸ್ ಡಿಫಿಕಲ್ಟಿ ಆಗುತ್ತೆ, ಬ್ರೆತ್ಲೆಸ್ ಆಗುತ್ತೆ, ಮೈಲ್ಡ್ ಸ್ವೆಟ್ ಆಗುತ್ತೆ, ಗ್ಯಾಸ್ಪಿಂಗ್ ಆಗುತ್ತೆ, ಬಾಯಿ ತೆಕ್ಕೊಂಡು ಉಸಿರಾಡೋವಂಥ ಸಿಚುವೇಶನ್ಗೂ ಬರ್ತೀರಾ. ಸೊ ದೀಸ್ ಆರ್ ಆಲ್ ಗ್ರೂಪ್ ಆಫ್ ಸಿಂಪ್ಟಮ್ಸ್ ವೇರ್ ಅಸ್ತಮಾದಲ್ಲಿ ನೀವು ನೋಡ್ತೀರಾ ಅಂತ ಅರ್ಥ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.